ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಸರಿ ಶಾಲಿನ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ವಿತರಿಸುವ ಕೇಸರಿ ಶಾಲು ಎಲ್ಲ ಅತ್ಯಾಚಾರ ಅನಾಚಾರಗಳಿಗೂ ಲೈಸೆನ್ಸ್ ಇದ್ದ ಹಾಗೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ವಿಶೇಷವಾಗಿ ಕೇಸರಿ ಶಾಲು ಎಲ್ಲ ಅತ್ಯಾಚಾರ ಅನಾಚಾರಗಳಿಗೆ ಲೈಸೆನ್ಸ್ ಎಂದು ಬರೆದುಕೊಂಡಿದ್ದಾರೆ. ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ಬಿಜೆಪಿಯ ಕೊಡುಗೆ ಇಲ್ಲದೆ ದೇಶದಲ್ಲಿ ಯಾವ ಹಗರಣಗಳು ಪೂರ್ಣಗೊಳ್ಳೋದಿಲ್ಲ. ಡ್ರಗ್ಸ್ ಪ್ಲೇಡಿಂಗ್ನಿಂದ ಹಿಡಿದು PSI ಹಗರಣದಿಂದ ಹಿಡಿದು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯವರೆಗೆ ಎಲ್ಲದರಲ್ಲೂ ದೇಶದ ಯುವ ಸಮುದಾಯದ ಕನಸುಗಳ ಮೇಲೆ ಭವಿಷ್ಯದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಲೇ ಬಿಜೆಪಿ ಬಂದಿದೆ ಎಂದಿದ್ದಾರೆ. ಸುಮಾರು 23 ಲಕ್ಷಕ್ಕೂ ಅಧಿಕ ಯುವ ಸಮುದಾಯದ ಬದುಕಿಗೆ ಕೊಳ್ಳಿ ಇಟ್ಟಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿಂದಿರುವ ಬಿಜೆಪಿ ಮುಖಂಡರು ಎಂಬುದು ಸತ್ಯ ಹೊರಬಿದ್ದಿದೆ. ದಿನೇಶ್ ಬಿವಾಲ್ ಮತ್ತು ಮಂಗೀಲಾಲ್ ಬಿವಾಲ್ ಸಹೋದರರು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಂಗ್ ಪಿನ್ಗಳು ಮತ್ತು ಇವರಿಗೆ ಬಿಜೆಪಿ ದೊಡ್ಡ ನಾಯಕರ ಸಂಪರ್ಕವೂ ಇದೆ. ಅಂದಾಗೆ ಮತ್ತೊಂದು ವಿಷಾದದ ಸಂಗತಿ ಎಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮುಖ್ಯಸ್ಥನ ಹೆಸರು ವ್ಯಾಪಮ್ ಹಗರಣದಲ್ಲೂ ಕೇಳಿ ಬಂದಿತ್ತು ಎಂದಿದ್ದಾರೆ. ಬಿಜೆಪಿ ಅಧಿಕಾರ ಕೊಡುವುದೆಂದರೆ ಕಳ್ಳರ ಕೈಗೆ ಖಜಾನೆ ಕೀಲಿ ಕೊಟ್ಟಂತೆ ಎನ್ನುವುದು ನಿರಂತರವಾಗಿ ಸಾಬೀತಾಗುತ್ತಲೇ ಇದೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್.